ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ಕನ್ನಡ. ನಾನು ಇವತ್ತಿದ್ದೀನಿ ನಮ್ಮ SBC ರೈಲ್ವೆ ಸ್ಟೇಷನ್ನಲ್ಲಿ. ಇಲ್ಲಿಂದ ಮೈಸೂರಿಗೆ ಹೋಗ್ತಿದ್ದೀನಿ ಒಡೆಯರ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸಲ್ಲಿ. ಪ್ಲ್ಯಾಟ್ಫಾರಮ್ ನಂಬರ್ 8ರಿಂದ ಆನ್ ಟೈಮ್ ಅಂದರೆ 3:15 ಕರೆಕ್ಟಾಗಿ ಹೊರಟಿದೆ ನಮ್ಮ ಟ್ರೈನು. ನೋಡಿ, ಮೈಸೂರಿಂದ ಕೊಚ್ಚುವೇಲಿಗೆ ಹೋಗೋ ಎಕ್ಸ್ಪ್ರೆಸ್ ಗಾಡಿ ರ್ಯಾಪ್ 7 ಲೋಕೋ ಜೊತೆಗೆ ಕ್ರಾಸಿಂಗ್ ಆಗ್ತಿದೆ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಔಟರಲ್ಲಿ. ನಾವು ಹೋಗ್ತಿರೋ ಟ್ರೈನ್ಗೆ ತುಂಬ ಸ್ಟಾಪ್ಸ್ ಇಲ್ಲ. ಬೆಂಗಳೂರು ಬಿಟ್ಟರೆ ಮೆಜೆಸ್ಟಿಕ್, ಬಿಟ್ಟರೆ ಕೆಂಗೇರಿ ಬಿಟ್ಟರೆ ಮಂಡ್ಯ ಬಿಟ್ಟರೆ ಮೈಸೂರು. ಹಾಗೆ ಒಡೆಯರ್ ಎಕ್ಸ್ಪ್ರೆಸ್ಗೆ ತುಂಬ ರೇಕ್ ಶೇರ್ ಇದೆ. ಸಿದ್ಧಗಂಗಾ ಸೂಪರ್ ಫಾಸ್ಟ್ ಜೊತೆ ರೇಕ್ ಶೇರ್ ಇದೆ. ರಾಜ್ಯ ರಾಣಿ ಮೈಸೂರು ಬೆಂಗಳೂರು ಮೈಸೂರು ಆ ಎಕ್ಸ್ಪ್ರೆಸ್ ಜೊತೆ ರೇಕ್ ಶೇರ್ ಇದೆ. ಚಾಮುಂಡಿ ಎಕ್ಸ್ಪ್ರೆಸ್ ಜೊತೆ ರೇಕ್ ಶೇರ್ ಇದೆ. ಹಾಗೆ ಬೆಂಗಳೂರು ಟು ತಾಳಗುಪ್ಪ ಇಂಟರ್ಸಿಟಿ, ತಾಳಗುಪ್ಪ ಟು ಬೆಂಗಳೂರು ಇಂಟರ್ಸಿಟಿ, ಇಷ್ಟು ರೇಕ್ ಶೇರ್ ಇದೆ ನಮ್ಮ ಒಡೆಯರ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಗೆ. ಒಡೆಯರ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ನ ಮುಂಚೆ ಟಿಪ್ಪು ಎಕ್ಸ್ಪ್ರೆಸ್ ಅಂತ ಕರಿತಿದ್ರು. ಟಿಪ್ಪು ಎಕ್ಸ್ಪ್ರೆಸ್ಸಿಂದ ಒಡೆಯರ್ ಸೂಪರ್ ಫಾಸ್ಟ್ ಅಂತ ನೇಮ್ ಚೇಂಜ್ ಮಾಡಿದ್ದು ಯಾವ ವರ್ಷ ಅಂತ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಕೃಷ್ಣದೇವರಾಯ ಹಾಲ್ಟ್ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ ನಮ್ಮ ಟ್ರೈನು. ನಾಯಂಡಹಳ್ಳಿ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದ್ದೆ ನಮ್ಮ ಟ್ರೈನು. ಕೆಂಗೇರಿಯವ್ರಿಗೆ ಎಲ್ಲಿ ಸ್ಟಾಪ್ ಇಲ್ಲ. ಮೇ ಬಿ ಕೆಂಗೇರಿ ಔಟರು ಅಥವಾ ಕೆಂಗೇರಿ ಸ್ಟೇಷನಲ್ಲಿ ಬಸವ ಎಕ್ಸ್ಪ್ರೆಸ್ ಕ್ರಾಸಿಂಗ್ ಆಗ್ಬೋದು. ನೋಡೋಣ ಎಲ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಆ ಕಡೆ ಕೆಂಗೇರಿ ಪ್ಲ್ಯಾಟ್ಫಾರಮ್ ನಂಬರ್ 1ರಲ್ಲಿ ಬಸವ ಎಕ್ಸ್ಪ್ರೆಸ್ ಇದೆ. ಮೈಸೂರಿಂದ ಬಾಗಲಕೋಟೆಗೆ ಹೋಗೋ ಬಸವ ಎಕ್ಸ್ಪ್ರೆಸ್ಸು. ನಾನು ಆಲ್ರೆಡಿ ಆ ಟ್ರೈನ್ ವಿಡಿಯೋ ಮಾಡಿದ್ದೀನಿ, ಬೆಂಗಳೂರಿಂದ ಗುಲ್ಬರ್ಗದವರೆಗೂ. ವಿಡಿಯೋ ಚಾನಲಲ್ಲಿದೆ, ಹೋಗಿ ನೋಡಿ ಈ ವಿಡಿಯೋ ಆದಮೇಲೆ. ಫ್ರೆಂಡ್ಸ್, ನಮ್ಮ ಟ್ರೈನು ಕೆಂಗೇರಿಗೆ ಬರೋ ಟೈಮಿಂಗ್ ಇದ್ದಿದ್ದು 3:34. ನಮ್ಮ ಟ್ರೈನ್ ಬಂದಿದೆ 3:38. ಅಂದರೆ ನಾನು 4 ನಿಮಿಷ ತಡವಾಗಿ ಕೆಂಗೇರಿ ಪ್ಲ್ಯಾಟ್ಫಾರಮ್ ನಂಬರ್ 3ಕ್ಕೆ ನಮ್ಮ ಟ್ರೈನ್ ಬಂದಿದೆ. ಇಲ್ಲಿ ಎಷ್ಟೊತ್ತು ನಿಲ್ಲಿಸುತ್ತೋ ನೋಡೋಣ. ಮೂರು ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ಕೆಂಗೇರಿ ರೈಲ್ವೆ ಸ್ಟೇಷನಿಂದ ಹೊರಟಿದೆ. ಇಲ್ಲಿ ಬಿಟ್ಟರೆ ಸೀದಾ ಮಂಡ್ಯದವರೆಗೂ ಯಾವುದೇ ಸ್ಟಾಪ್ ಇಲ್ಲ. ನೋಡೋಣ ಸೆಂಟ್ರಿಗೆ ಯಾವ್ಯಾವ ಟ್ರೈನ್ ಕ್ರಾಸಿಂಗ್ ಆಗುತ್ತೆ ಅಂತ. ಕೆಂಗೇರಿ ಔಟರಲ್ಲಿ ಕೆಂಗೇರಿ ಬಿಟ್ಟ ಮೇಲೆ ಮೈಸೂರಿಂದ MGR ಚೆನ್ನೈಗೆ ಹೋಗೋ ಶತಾಬ್ದಿ ಎಕ್ಸ್ಪ್ರೆಸ್ ಕ್ರಾಸ್ ಆಯಿತು. ನಮ್ಮ ಟ್ರೈನ್ ಈಗ ಹೆಜ್ಜಾಳ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ.
ಆ ಕಡೆ ಯಾವುದೋ ಒಂದು ಟ್ರೈನ್ ಇದೆ, ಯಾವ ಟ್ರೈನ್ ಅಂತ ಗೊತ್ತಿಲ್ಲ. ನಮ್ಮ ಟ್ರೈನ್ ಈಗ ಬಿಡದಿ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ನಮ್ಮ ಟ್ರೈನ್ ಈಗ ರಾಮನಗರ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಇಲ್ಲಿ ಸ್ಟಾಪ್ ಇಲ್ಲ. ಚನ್ನಪಟ್ಟಣ ಔಟರಲ್ಲಿ ರಾಜ್ಯ ರಾಣಿ ಎಕ್ಸ್ಪ್ರೆಸ್ ಕ್ರಾಸಿಂಗ್ ಆಗ್ತಿದೆ. ಅದು ಬೆಂಗಳೂರು ಕಡೆ ಹೋಗ್ತಿದೆ ರಾಜಾರಾಣಿ. ಇದೇ ಸಿದ್ಧಗಂಗಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಜೊತೆ ರೇಕ್ ಶೇರ್ ಇರೋ ಗಾಡಿ. ನಮ್ಮ ಟ್ರೈನ್ ಈಗ ಚನ್ನಪಟ್ಟಣ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ನಮ್ಮ ಟ್ರೈನ್ ಈಗ ಮದ್ದೂರು ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಇಲ್ಲಿ ಸ್ಟಾಪ್ ಇದ್ದಿದ್ರೆ ಮದ್ದೂರು ವಡೆ ಆದರೂ ತಗೊಬೋದಾಗಿತ್ತು, ಸ್ಟಾಪ್ ಇಲ್ಲ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಸಕ್ಕರೆನಾಡು ಮಂಡ್ಯಕ್ಕೆ ಎಂಟ್ರಿ ಆಗಿದೆ. ಇಲ್ಲಿಗೆ ಬರೋ ಟೈಮಿಂಗ್ ಇದ್ದಿದ್ದು 4:34 ಬಟ್ ನಮ್ಮ ಟ್ರೈನ್ ಬಂದಿದೆ 4:43. ಮಂಡ್ಯ ರೈಲ್ವೆ ಸ್ಟೇಷನ್ನು, ಪ್ಲ್ಯಾಟ್ಫಾರಮ್ ನಂಬರ್ 2. ಎರಡು ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ಮಂಡ್ಯದಿಂದ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಮೈಸೂರು ಜಂಕ್ಷನ್.
ನಮ್ಮ ಟ್ರೈನ್ ಈಗ ನಾರ್ತ್ ಕಾವೇರಿ ಬ್ರಿಡ್ಜ್ ಮೇಲೆ ಹೋಗ್ತಿದೆ. ಉತ್ತರ ಕಾವೇರಿ ನದಿ. ನಮ್ಮ ಟ್ರೈನ್ ಈಗ ಶ್ರೀರಂಗಪಟ್ಟಣ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಶ್ರೀರಂಗಪಟ್ಟಣ ರೈಲ್ವೆ ಸ್ಟೇಷನ್ ಇಳ್ತಿದ್ದಂಗೆ ದೇವಸ್ಥಾನ ಸಿಗುತ್ತೆ. ಆರಾಮಾಗಿ ಟ್ರೈನಾಗಿ ಬಂದರೆ ದೇವಸ್ಥಾನ ಪಕ್ಕದಲ್ಲಿ ಇರೋದ್ರಿಂದ ಹತ್ರ. ಬಸ್ಸಲ್ಲಿ ಬಂದಿದ್ದಾರೆ ಅಂದರೆ ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ ಬರ್ಬೇಕು, ಆಟೋದಲ್ಲಿ ಬರಬೇಕು. ಶ್ರೀರಂಗಪಟ್ಟಣ ವೀಡಿಯೋಸ್ ನಾನು ಆಲ್ರೆಡಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ ಫ್ರೆಂಡ್ಸ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ. ಈ ಬ್ರಿಡ್ಜ್ ಬಂದುಬಿಟ್ಟು ಪಶ್ಚಿಮ ವಾಹಿನಿ, ಅಂದರೆ ಕಾವೇರಿ ನದಿಗೆ ಸಂಬಂಧಪಟ್ಟಿದ್ದೇನೆ. ಪಶ್ಚಿಮ ವಾಹಿನಿ ನದಿ. ಚಾಮರಾಜನಗರ ಟು ತಿರುಪತಿ ಎಕ್ಸ್ಪ್ರೆಸ್ಸು ಕ್ರಾಸಿಂಗ್ ಆಗ್ತಿದೆ ನಾಗನಹಳ್ಳಿ ಹತ್ರ. ಫೈನಲಿ ನಮ್ಮ ಟ್ರೈನು ಮೈಸೂರು ಜಂಕ್ಷನ್ಗೆ ಬಂದಿದೆ, ಪ್ಲ್ಯಾಟ್ಫಾರಮ್ ನಂಬರ್ 6ಕ್ಕೆ. ಇಲ್ಲಿಗೆ ಬರೋ ಟೈಮಿಂಗ್ ಇದ್ದು 5 ಗಂಟೆ 45 ನಿಮಿಷಕ್ಕೆ. ಬಟ್ ನಮ್ಮ ಟ್ರೈನ್ ಬಂದಿದೆ 5 ಗಂಟೆ 37 ನಿಮಿಷಕ್ಕೆ ಪ್ಲ್ಯಾಟ್ಫಾರ್ಮ್ ನಂಬರ್ 6ಕ್ಕೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್.